KCN में आपका स्वागत है। मैं किंग हमीद। ಚಾಮುಂಡಿ ಬೆಟ್ಟದಲ್ಲಿ ಇಂದು ಬೆಳಗಿನ ಜಾವದಿಂದ ಮೊದಲ ಆಷಾಢ ಶುಕ್ರವಾರದ ಪೂಜೆ ವಿಜೃಂಭಣೆಯಿಂದ ಜರುಗಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ಮೊದಲ ಶುಕ್ರವಾರದ ಹಿನ್ನೆಲೆ ಬೆಳಗಿನ ಜಾವ 6 ಗಂಟೆಯಿಂದಲೇ ಚಾಮುಂಡಿ ಬೆಟ್ಟಕ್ಕೆ ಹರಿದು ಬಂದ ಭಕ್ತ ಸಾಗರ. ರಾಜ್ಯಾದ್ಯಂತ ವಿವಿಧ ಭಾಗಗಳಿಂದ ಆಗಮಿಸಿರುವ ಭಕ್ತಗಣ ಇಷ್ಟಾರ್ಥಗಳ ಈಡೇರಿಕೆಗಾಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆಯುತ್ತಿರುವ ಭಕ್ತರು. ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಗೆ ನಾನಾ ಬಗೆಯ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದ್ದು 4 ವಾರದಲ್ಲೂ ವಿವಿಧ ಲಕ್ಷ್ಮಿ ಅಲಂಕಾರವನ್ನು ಮಾಡುವ ಅರ್ಚಕರು. ಯಾವ ಹೊಂದಾಣಿಕೆ ರಾಜಕಾರಣವೂ ನಡೆದಿಲ್ಲ, ಎಲ್ಲವೂ ಸುಳ್ಳು. ರಾಜ್ಯದಲ್ಲಿ ಎಲ್ಲಾ ಕಾರ್ಯಕರ್ತರು ಒಟ್ಟಾಗಿ ದುಡಿದಿದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ರಾಜಕಾರಣ ನಡೆದಿದೆ ಎನ್ನುವ ಮಾಧ್ಯಮಗಳ ಪ್ರಶ್ನೆಗೆ ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ಕೆಪಿಸಿಸಿ ಕಚೇರಿಯ ಇಂದಿರಾ ಗಾಂಧಿ ಭವನದಲ್ಲಿ ಉತ್ತರಿಸಿದ ಅವರು, ಚುನಾವಣೆ ಹೊತ್ತಿನಲ್ಲಿ ತಳಮಟ್ಟದ ಪರಿಸ್ಥಿತಿಯನ್ನು ಸರಿಯಾಗಿ ಅರಿಯಲು ಆಗಲಿಲ್ಲ. ಎಲ್ಲಾ ಕಾರ್ಯಕರ್ತರು ಒಟ್ಟಾಗಿ ದುಡಿದಿದ್ದಾರೆ. ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡಲಿ ಎಂದು ನಾವೇ ಒಂದಷ್ಟು ಜನ ಮಂತ್ರಿಗಳಿಗೆ ತಮ್ಮ ಕುಟುಂಬದ ಸದಸ್ಯರನ್ನು ಚುನಾವಣೆಗೆ ನಿಲ್ಲಿಸಿ ಎಂದು ಹೇಳಿದ್ದೆವು. ಇದರಲ್ಲಿ ಒಂದಷ್ಟು ಜನ ಗೆದ್ದಿದ್ದಾರೆ, ಒಂದಷ್ಟು ಜನ ಸೋತಿದ್ದಾರೆ. ಮುಂದಕ್ಕೆ ಇವರುಗಳು ಪಕ್ಷಕ್ಕೆ ದೊಡ್ಡ ಆಸ್ತಿಯಾಗಲಿದ್ದಾರೆ, ಬೆಳೆಯುತ್ತಾರೆ ಎಂದರು. ಈಗ ಕೆಲವು ಕಡೆ ಹೊಂದಾಣಿಕೆ ರಾಜಕಾರಣ ಆಗಿದೆ. ಸುಳ್ಳು, ಯಾವ ಹೊಂದಾಣಿಕೆ ಇಲ್ಲ, ಏನಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲಾ ಕಾರ್ಯಕರ್ತರು ಒಟ್ಟಾಗಿ ದುಡಿದ್ದಾರೆ. ಎಲೆಕ್ಷನ್ ಟೈಮ್ ನಮ್ಗೆ ಸ್ವಲ್ಪ ಅಂಡರ್ಗ್ರೌಂಡ್ ಕರೆಂಟ್ ಬಗ್ಗೆ ಅಷ್ಟೇ. ಎಲ್ಲ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಎಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಏನೂ ಇರಲಿಲ್ಲ. ನಾವೇ ಒತ್ತಾಯ ಮಾಡಿ ಕೆಲವು ಮಂತ್ರಿಗಳನ್ನ ನೀವು ಫ್ಯಾಮಿಲಿ ಮೆಂಬರ್ಸ್ ನಿಲ್ಲಿಸಿ ಅಂತೇಳಿ ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡಿ ಒತ್ತಾಯ ಮಾಡಿ ಕೆಲವು ಕಾರ್ಯಕರ್ತರು ನಾವು ನಿಲ್ಲಿಸಿದೀವಿ. ಅದರಲ್ಲೇನು ಅನುಮಾನ ಏನಿಲ್ಲ. ಕೆಲವು ಗೆದ್ದಿದ್ದಾರೆ, ಕೆಲವು ಸೋತಿದ್ದಾರೆ ಅಷ್ಟೇ. ಅವ್ರು ಮುಂದಕ್ಕೆ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಆಯ್ತಾರೆ, ಮುಂದಕ್ಕೆ ಅವ್ರು ಬೆಳೀತಾರೆ. ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ, ಏನಿದೆ ಅದರಲ್ಲಿ ಯಾವ ವಿಚಾರ ಏನಿಲ್ಲ. ಅವ್ರು ರಾಜಕಾರಣ ಮಾಡಬೇಕು. ಅಸೆಂಬ್ಲಿ ಎಲೆಕ್ಷನ್ ಅಸೆಂಬ್ಲಿ ಬರ್ತಾ ಇದೆ, ಅದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲ ಅವ್ರು ಮಾಡಿದಂತ ಎಲ್ಲ ಏನ್ ದರಿದ್ರ ಮಾಡ್ಬೇಕು ಎಲ್ಲ ಕಂಪ್ಲೀಟ್ ಅವ್ರು ಮಾಡಿದ್ದಾರೆ. ಅವ್ರು ಮಾಡಿರ್ತ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ನಾವು ಅಸೆಂಬ್ಲಿಲಿ ಅದಕ್ಕೆ ಏನ್ ಉತ್ತರ ಕೊಡ್ಬೇಕು ಕೊಡ್ತೀವಿ. ಈಗ ಇಲ್ಲಿಂದ ಹೋಗ್ತಾ ಇದೀನಿ ಕಾವೇರಿದು. ಈಗಾಗಲೇ ಬೆಳಗ್ಗೆ ನಾನು ನಮ್ಮ ಅಡ್ವೊಕೇಟ್ಸ್ ಹತ್ರ ಎಲ್ಲ ಡೆಲ್ಲಿ ಅಡ್ವೊಕೇಟ್ಸ್ ಹತ್ರ ಎಲ್ಲ ಮಾತಾಡಿದೀನಿ. ಇಲ್ಲಿ ಅಡ್ವೊಕೇಟ್ಸ್ ಎಲ್ಲ ತೀರ್ಪಿನ ಬಗ್ಗೆ. ಈಗ ನಾವು ಮುಖ್ಯಮಂತ್ರಿಗಳು ಕೂತ್ಕೊಂಡು ಅವರು ಒಂದು TMC ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಇನ್ನ ನಮ್ಗೆ ಮಳೆ ಸಾಕಷ್ಟು ಮಳೆ ಇಲ್ಲ, ಆದ್ರೂ ಅವರು ಬಿಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೇನ್ ತೀರ್ಮಾನ ಮಾಡ್ಬೇಕು ಅವರು ರೈಟಿಂಗ್ ಅಲ್ಲಿ ನಮ್ಗೆ ಕಳಿಸ್ಕೊಟ್ಟಿದ್ದಾರೆ ಅಫಿಷಿಯಲ್ ಆಗಿ. ನಮ್ಮ ಅಡ್ವೊಕೇಟ್ಸ್ ಮೋಹನ್ ಕಾತರ್ಗಿ ಮತ್ತು ದಿವಾನ್ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದನ್ನ ಈಗ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಆಫೀಸರ್ಸ್ ಎಲ್ಲ ಮಾತಾಡಿ ತಿಳಿಸ್ತೀನಿ. ಡಿಕೆ ಶಿವಕುಮಾರ್ ಅವರನ್ನ ಮತ್ತೊಮ್ಮೆ ಬಿಜೆಪಿ ಮುಟ್ಟಿದ್ದರೆ ಪಕ್ಷ ನಿರ್ಮೂಲನೆ. ನಗರದಲ್ಲಿ ಮೊಹಮ್ಮದ್ ನಲ್ಪಾಡ್ ಹೇಳಿಕೆ. ಒಂದು ಸಾರಿ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರನ್ನ ಮುಟ್ಟಿದ್ದಕ್ಕೆ ಬಿಜೆಪಿಯವರು 66 ಸೀಟಿಗೆ ಹೋಗಿದ್ದಾರೆ. ಇನ್ನೊಂದು ಸಾರಿ ಮುಟ್ಟಿದರೆ ನಿರ್ಮೂಲನೆ ಆಗಿ ಬಿಡುತ್ತಾರೆ ಎಂದು ಕೆಪಿಸಿಸಿ ಯುವ ಘಟಕದ ಅಧ್ಯಕ್ಷ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಹೇಳಿದ್ದಾರೆ. ನಗರದಲ್ಲಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆ 30 ನಿಮಿಷಕ್ಕೆ ಸುದ್ದಿಗೋಷ್ಠಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ವಿಚಾರವಾಗಿ ಮಾತನಾಡಿದ ಅವರು, ಸರ್ಕಾರ ನಡೆಸೋಕೆ ಅಧಿಕಾರಿಗಳು ಬಹಳ ಮುಖ್ಯ. ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡೋದು ಮಿನಿಸ್ಟರ್ ಕೆಲಸ. ಇಡಿ ಇವಾಗ ವಶಕ್ಕೆ ತೆಗೆದುಕೊಂಡಿದೆ ಅಂತ ಹೇಳ್ತೀರಿ, ನಾನು ಅದನ್ನ ಒಪ್ತೀನಿ. ಬಿಜೆಪಿಯವರು ಹಗರಣ ಮಾಡಿದಾಗ ಇಡಿಯಲ್ಲಿದ್ದು ಸಿಬಿಐ ಒಂದೇ ಒಂದು ಬಿಜೆಪಿ ನಾಯಕರ ಮೇಲೆ ಆಕ್ಷನ್ ಆಗಿದೆಯಾ? ಅವರೆಲ್ಲ ಹರಿಶ್ಚಂದ್ರನ ಮೊಮ್ಮಕ್ಕಳ. ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿದ್ದು ನೆನಪಿಲ್ಲವ? ನಾವೇ
ಜೈಲಿಗೆ ಕಳಿಸಿದ್ದೇವೆ ಎಂದು ಮಾತಿನ ಭರದಲ್ಲಿ ಹೇಳಿದರು. ನಂತರ ಯಡಿಯೂರಪ್ಪ ಅವರದೇ ಸರ್ಕಾರದಲ್ಲಿ ಜೈಲಿಗೆ ಹೋಗಿದ್ರು ಎಂದರು. ಅವರ ಮಗ ತಾನೇ ವಿಜೇಂದ್ರ ಅವರೇನು ಸತ್ಯ ಹರಿಶ್ಚಂದ್ರನ ಮೊಮ್ಮಗನ ಎಂದು ಪ್ರಶ್ನೆ ಮಾಡಿದರು. ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಇದ್ರೆ, ಕಾಂಗ್ರೆಸ್ ಪಕ್ಷದ ಜನ ಲೀಡರ್ಸ್ ಇದ್ರೆ, ನಮ್ಮ ಲೀಡರ್ಶಿಪ್ ಇದ್ರೆ ಮಾತ್ರ ಇದು ಮುಂದುವರಿಯಕ್ಕಾಗೋದು. ನಾವು ಈ 3 ಸೀಟ್ ಗೆಲ್ಲಬೇಕಾಗಿದೆ. ಚನ್ನಪಟ್ಟಣ, ಸಂಡೂರು ಹಾಗೂ ಶಿಗ್ಗಾಂವ್ 3 ನಾವು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. 3 ಸೀಟು ನಾವು ಹೊಡಿತೀವಿ. ಅದನ್ನ ನಾವು ಹೇಳ್ಬಿಟ್ರೆ ಬಿಜೆಪಿ ಅವ್ರು ಕಾಪಿ ಮಾಡಲ್ವಾ? ನೀವು ಅದನ್ನ ಕಲ್ತ್ಬಿಟ್ರೆ. ಸಿದ್ದರಾಮಯ್ಯ ಒಬ್ಬ ಹಿಂದುಳಿದ ವರ್ಗದ ಸಿಎಂ. 2ನೇ ಬಾರಿ ಸಿಎಂ ಆಗಿದ್ದೀನಿ. ಅದಕ್ಕಾಗಿ ನನ್ನ ಮೇಲೆ ಕೆಲವರಿಗೆ ಹೊಟ್ಟೆ ಉರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನ ಶಾರದಾದೇವಿ ನಗರದ ತಮ್ಮ ನಿವಾಸದಲ್ಲಿ ಗುರುವಾರ ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಸಿದ್ದರಾಮಯ್ಯ ಒಬ್ಬ ಹಿಂದುಳಿದ ವರ್ಗದ ಸಿಎಂ. 2ನೇ ಬಾರಿ ಸಿಎಂ ಆಗಿದ್ದೀನಿ. ಅದಕ್ಕಾಗಿ ನನ್ನ ಮೇಲೆ ಕೆಲವರಿಗೆ ಹೊಟ್ಟೆ ಉರಿಯಾಗಿದೆ. ಸಹಿಸಲು ಆಗದೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ನನ್ನ ಮೇಲೆ ಆರೋಪ ಮಾಡಲು ಏನೂ ಇಲ್ಲ. ಹೀಗಾಗಿ ಮೂಢ ವಿಚಾರ ಎಳೆದು ತರುತ್ತಿದ್ದಾರೆ. ಇದನ್ನೇ ಅಕ್ರಮ ಎಂದು ಬಿಂಬಿಸಲು ಹೊರಟಿದ್ದಾರೆ. ಇದಕ್ಕೆಲ್ಲ ನಾನು ಹೆದರಲ್ಲ. ಮೂಢ ಕ್ಲೀನ್ ಮಾಡುತ್ತೇವೆ. ನನ್ನ ಪ್ರಕರಣ ಸ್ಕ್ಯಾಂಡಲ್ ಅಲ್ಲವೇ ಅಲ್ಲ. ನನ್ನ ಪತ್ನಿಗೆ ಸೈಟ್ ನೀಡಿರುವ ವಿಚಾರ ಹಗರಣವೇ ಅಲ್ಲ. ನನ್ನ ಕೇಸ್ ಬೇರೆ, ಅವರ ಕೇಸ್ ಬೇರೆ. ನನ್ನ ಕೇಸ್ನಲ್ಲಿ ನನ್ನ ಜಮೀನನ್ನು ಉಪಯೋಗ ಮಾಡಿದ್ದಾರೆ. ಜಮೀನು ಕೊಟ್ಟು ತೆಗೆದುಕೊಳ್ಳುವುದು ಬೇರೆ. ನಮ್ಮ ಜಮೀನು ಅವರೇ ಒತ್ತುವರಿ ಮಾಡಿರುವುದು. ಈಗ ತನಿಖೆ ಮಾಡಲು ನಾನು ಹೇಳಿದ್ದೇನೆ ಎಂದು ಮೂಢ ಹಗರಣದ ವಿರುದ್ಧ ಮಾಧ್ಯಮಗಳ ಜೊತೆ ಮಾತನಾಡಿದರು. ಕೃಷಿ ಭೂಮಿಯಲ್ಲಿ ಅದು ಬೇರೆ ಭೂಮಿನ ಆದ್ರೂ ಕೃಷಿ ಭೂಮಿನೇ ಅಲ್ವಾ? ಕೇಳಪ್ಪ, ಇಲ್ಲಿ ನಿವೇಶನ ಮಾಡಿದ್ಮೇಲೆ ಅದು ಇದಾಗದು. ನಿವೇಶನ ಮಾಡಕ್ ಮುಂಚೆ ಇಷ್ಟೇ ಕೃಷಿ, ಅಗ್ರಿಕಲ್ಚರ್ ಲ್ಯಾಂಡ್ ಓನ್ಲಿ. ಕನ್ವರ್ಟ್ ಆಗೋದು 2005ರಲ್ಲಿ ಗೊತ್ತಾಯ್ತಾ? ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡ್ಕೊಟ್ಟಿದ್ದಾರೆ. ನಮ್ಗೇನ್ ಸಂಬಂಧ ಇಲ್ಲ, ಗೊತ್ತಾಯ್ತಾ? ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲ ಅಷ್ಟೇ. ಅವ್ರು ಮಾಡ್ಕೊಟ್ರೆ ನಾವಲ್ಲ, ಕಾನೂನು ಪ್ರಕಾರವಾಗಿ ಮಾಡ್ಕೊಟ್ಟಿದ್ದಾರೆ. ಅದನ್ನ 2000 ಮೂಡಾದಲ್ಲಿ ಜನಪ್ರತಿನಿಧಿಗಳ ಬೋರ್ಡ್ ರದ್ದು ವಿಚಾರವಾಗಿ ಆ ವಿಚಾರಕ್ಕೆ ನನ್ನ ಒಪ್ಪಿಗೆ ಇದೆ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಮೈಸೂರಿನ ವಿನೋಬ ರಸ್ತೆಯಲ್ಲಿರುವ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಗುರುವಾರ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಅವರು, ಮೂಡಾದಲ್ಲಿ ಜನಪ್ರತಿನಿಧಿಗಳ ಬೋರ್ಡ್ ರದ್ದು ವಿಚಾರವಾಗಿ ನನಗೆ ಒಪ್ಪಿಗೆ ಇದೆ. ಆದರೆ ಅಲ್ಲಿ ಅಕ್ರಮ ಮಾಡಿರೋದು ಅಧಿಕಾರಿಗಳು. MLA MPಗಳು ಅಕ್ರಮ ಮಾಡಿದ್ದಾರಾ? ಮತ್ತೆ ಅಧಿಕಾರಿಗಳ ಬೋರ್ಡ್ ಮಾಡ್ತಾರಾ? ವಾಲ್ಮೀಕಿ ನಿಗಮದ ಅಕ್ರಮ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಕೈಯಲ್ಲೇ ಹಣಕಾಸು ಇಲಾಖೆ ಇಲ್ವಾ? ಅವರ ಕಣ್ಣು ತಪ್ಪಿಸಿ ಹಣ ವರ್ಗಾವಣೆಯಾಗುತ್ತದಾ? ಹಣಕಾಸು ಇಲಾಖೆ ಅನುಮತಿ ಕೊಡದೆ ಹೈದರಾಬಾದ್ನಲ್ಲಿ ಅಕೌಂಟ್ ತೆರೆಯಲು ಸಾಧ್ಯವಿಲ್ಲ. ತನಿಖೆ ನಡೆಯುತ್ತಿದೆ. ಇದರಲ್ಲಿ ಯಾರ ಕೈವಾಡ ಇದ್ರೂ ಗೊತ್ತಾಗುತ್ತದೆ ಎಂದು. ಇನ್ನು ಸಿದ್ದರಾಮಯ್ಯ ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು. ಇದನ್ನೆಲ್ಲ ಮನಗಂಡು ರಾಜೀನಾಮೆ ಕೊಡಲಿ. ತನಿಖೆ ಬಳಿಕ ತಪ್ಪಿಲ್ಲ ಅನ್ನೋದಾದರೆ ಬಂದು ಮತ್ತೆ ಸಿಎಂ ಆಗಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದರು. MLA ಮಾಡಕ್ಕೆ ಕೂತಿರ್ತಾನೆ ಅಷ್ಟೇ. ಇಲ್ಲ ಸರ್ವಾನಂತೆ ಇಲ್ಲಿಗೆಲ್ಲ ಪಾಸ್ ಮಾಡಿದೀವ ಯಾವ್ದಾರು? ಅವನ ಅಧಿಕಾರಿ ಜವಾಬ್ದಾರಿ, ಇಂಪಾರ್ಟೆಂಟ್ ಅಧಿಕಾರಿ. ಈಗ ಇದೆ ವಾಲ್ಮೀಕಿ ನಿಗಮದ್ದು. ಈಗ ಸಿದ್ದರಾಮಯ್ಯ ಹಣಕಾಸು ಸಚಿವರು, ಅವರೇ ಹಣಕಾಸು ಸಚಿವರಲ್ಲಪ್ಪ. ಅವರ ಅಡಿಯಲ್ಲಿ ಆಗಿದೆಯಲ್ಲ ಈಗ. ವಾಲ್ಮೀಕಿ ನಿಗಮದಲ್ಲಿ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರಿದ್ದಾರೆ. ಹಣಕಾಸು ಇಲಾಖೆ ಅನುಮತಿ ಪಡೆದೆ 187 ಕೋಟಿನ ದುರುಪಯೋಗಪಡಿಸಕ್ಕಾಗ್ತದ?